ಬಿಹಾರ ಬಳಿಕ ಈಗ ಕರ್ನಾಟಕದಲ್ಲೂ ಕೂಡ ಸೇತುವೆ ಕುಸಿತಗೊಂಡಿದೆ. ಮಧ್ಯರಾತ್ರಿ ಏಕಾಏಕಿ ಕುಸಿದು ಬಿದ್ದ ಕಾಳಿ ನದಿ ಸೇತುವೆ ಇದು. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಳೆ ಸೇತುವೆ ಇದು ಕುಸಿತವಾಗಿದೆ. ಕಾರವಾರದ ಕೋಡಿಭಾಗ ಸಮೀಪ ಹಳೆ ಸೇತುವೆ ಕುಸಿತಗೊಂಡಿರುವಂತದ್ದು. ಈ ಘಟನೆಯಲ್ಲಿ ಸೇತುವೆ ಕೆಳಗೆ ಒಂದು ಟ್ರಕ್ ಬಿದ್ದಿದೆ. ಸದ್ಯ ಈಗ ಆ ಚಾಲಕನನ್ನ ಪೊಲೀಸ್ನವರು ರಕ್ಷಣೆ ಮಾಡಿದ್ದಾರೆ. ಚಾಲಕನನ್ನ ರಕ್ಷಿಸಿದ್ದಾರೆ ಅಗ್ನಿಶಾಮಕ ದಳ ಹಾಗೆ ಪೊಲೀಸ್ ಸಿಬ್ಬಂದಿಯವರು. 1986 ಸೇತುವೆ, ಸರಿಸುಮಾರು 31 ವರ್ಷ ಹಳೆಯ ಸೇತುವೆ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಈ ಸಂದರ್ಭದಲ್ಲಿ ಒಬ್ಬ ಟ್ರಕ್ ಚಾಲಕ ಟ್ರಕ್ ಅನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಸೇತುವೆ ಬಿದ್ದಂತ ತಕ್ಷಣ ಆ ಟ್ರಕ್ ಕೂಡ ಕೆಳಗಡೆ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಚಾಲಕನನ್ನ ಈಗ ರಕ್ಷಣೆ ಮಾಡಿದ್ದಾರೆ. ನೀವು ಅಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಮುಂಚೆ ಹೇಗಿತ್ತು ಇದೇ ಕಾಳಿ ಸೇತುವೆ, ಇವಾಗ ಹೇಗಾಯಿತು ಅಂತ ನೀವು ನೋಡ್ತಾ ಇರ್ಬೋದು. ಆ ಎರಡೂ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಕಾಳಿ ನದಿ ಸೇತುವೆ ಕುಸಿತಕ್ಕೂ ಮುನ್ನ ಯಾವ ರೀತಿಯಾಗಿತ್ತು, ಆ ನಿನ್ನೆ ರಾತ್ರಿ ಕುಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಬಟ್ ನೈಟ್ ಕುಸಿದಿರುವಂಥದ್ದು ಇದು. ರಾತ್ರಿ ಕುಸಿದಂಥ ಪರಿಣಾಮ ಒಬ್ಬ ಟ್ರಕ್ ಕೆಳಗಡೆ ಬಿದ್ದಿದೆ. ಚಾಲಕನನ್ನು ಈಗಾಗಲೇ ರಕ್ಷಣೆ ಮಾಡಿದೆ. ಆದರೆ ಎಲ್ಲಾದರೂ ಬೇರೆ ಏನಾದರೂ ಗಾಡಿ ಇದೆಯಾ ಇಲ್ವಾ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಅದು ಮುಳುಗಡೆ ಆಗದಿದ್ರೆ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೈಟ್ ಟೈಮ್ ಗೊತ್ತಿರೋದಿಲ್ಲ, ಎಲ್ಲ ಗಾಡಿಗಳು ಕೂಡ ಚಲಿಸ್ತಾ ಇರ್ತವೆ. ಅದು ಕೂಡ NH ಅದು ಸೆಮ್ಟಿಂಗ್ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಸಮಸ್ಯೆ ಆಗುತ್ತೆ. ಇನ್ನೆಲ್ಲೂ ಕೂಡ ಪೊಲೀಸ್ನವರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ ಕಾಳಿ ಸೇತುವೆ ಕುಸಿತವಾಗಿದ್ದರಿಂದ ಇಲ್ಲಿನ ಜನರ ಆತಂಕವನ್ನು ಹೆಚ್ಚು ಮಾಡಿದೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ 66ರ ಸಂಚಾರವನ್ನು ಜಿಲ್ಲಾಡಳಿತ ಸಂಪೂರ್ಣ ಸ್ಥಗಿತ ಮಾಡಿತ್ತು. ಆದರೆ 2 ಚಕ್ರದ ವಾಹನಗಳಿಗೆ ಅವಕಾಶ ಕೊಟ್ಟಿರುವುದರಿಂದ ಕಾಳಿ ಸೇತುವೆ ಇನ್ನೊಂದು ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರು ಕೂಡ ಇದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಇದು ಕಾರವಾರದಿಂದ ಗೋವಾನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66ರ ಹೊಸ ಸೇತುವೆ. ಇಲ್ಲಿಯೇ ಪಕ್ಕದಲ್ಲಿರುವ ಹಳೆ ಸೇತುವೆ ಕಳೆದ ರಾತ್ರಿ ಕುಸಿತ ಆಗಿತ್ತು. ಕುಸಿತವಾದ ಪರಿಣಾಮ ಸುಮಾರು ಅರ್ಧದಷ್ಟು ಸೇತುವೆ ಕೂಡ ಕುಸಿದು ಬಿದ್ದಿದೆ. ಕೇವಲ ಪಿಲ್ಲರ್ಗಳಲ್ಲಿ ಮಾತ್ರ ಇದ್ದಿರುವಂಥದ್ದು. ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾದ ಈ ಸೇತುವೆ ಕಾರವಾರ ಮತ್ತು ಗೋವಾವನ್ನು ಸಂಪರ್ಕಿಸಲು ಅನುಕೂಲ ಆಗಿತ್ತು. ಆದರೆ ಕಳೆದ ರಾತ್ರಿ ಏಕಾಏಕಿಯಾಗಿ ಈ ಸೇತುವೆ ಕುಸಿದು ಬಿದ್ದಿದ್ದರಿಂದ ಸಾಕಷ್ಟು ತೊಂದರೆಯನ್ನು ಕೂಡ ಉಂಟು ಮಾಡಿದೆ. ಘಟನೆಗೆ ಸಂಬಂಧಪಟ್ಟಂತೆ ಒಂದು ಲಾರಿ ಕೂಡ ಕೆಳಗಡೆ ಬಿದ್ದಿದೆ. ಲಾರಿಯಲ್ಲಿರುವ ಚಾಲಕನನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಮತ್ತು ಇನ್ನು ಯಾವ ವಾಹನಗಳು ಇದೆ ಎಂಬ ಮಾಹಿತಿಯನ್ನು ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿ ಸೇತುವೆ ಕುಸಿತ ಆಗಿರುವುದರಿಂದ ಜನ ಕೂಡ ಗಾಬರಿಯಾಗಿದ್ದಾರೆ. ನೋಡ್ತಾ ಇರ್ಬೋದು, ಸೇತುವೆಯ ಹೊಸ ಸೇತುವೆ ಮೇಲ್ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇರಿದ್ದಾರೆ. ಫೋಟೋವನ್ನು ಕೂಡ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಒಂದು ರೀತಿಯ ಆತಂಕದ ವಾತಾವರಣ ಕೂಡ ಇದೆ. ಒಟ್ಟಿನಲ್ಲಿ ದ್ವಿಚಕ್ರ ವಾಹನಗಳಿಗೆ ಇಲ್ಲಿ ಅವಕಾಶ ನೀಡುವುದರಿಂದ ನೂರಾರು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಸೇತುವೆ ಮೇಲೆ ನಿಂತು ಹಳೆಯ ಒಂದು ಕುಸಿದ ಸೇತುವೆಯನ್ನು ನೋಡ್ತಾ ಇರುವಂಥದ್ದು. ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಳೆಯದಾಗಿರುವ ಈ ಹಿಂದೆ ಶಿಥಿಲಾವಸ್ಥೆಯಲ್ಲಿರುವ ಸೇತುವೆಯಲ್ಲಿ ಸಂಬಂಧಪಟ್ಟ IRB ಕಂಪನಿಯರು ಕೂಡ ಇನ್ನೊಂದು ಮಾರ್ಗದ ಮೂಲಕ ಅಂದರೆ ಗೋವಾದಿಂದ ಕಾರವಾರಕ್ಕೆ ಬರುವಂಥ ವಾಹನಗಳಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಆದರೆ ಶಿಥಿಲಾವಸ್ಥೆಯಲ್ಲಿ ಇದ್ದರೂ ಕೂಡ ವಾಹನಗಳ ಓಡಾಟ ಮಾಡಿಕೊಟ್ಟಿರುವುದು ಸಂಬಂಧಪಟ್ಟ ಕಂಪನಿಯ ವಿರುದ್ಧ ನಾಗರಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗೋವಾ ಮತ್ತು ಕರ್ನಾಟಕವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66ರ ಕಾಳಿ ನದಿಯಲ್ಲಿರುವ ಈ ಸೇತುವೆ ಕುಸಿದಿರುವುದು ಎಲ್ಲರಲ್ಲೂ ಕೂಡ ಭಯ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ ಕಾಳಿ ಸೇತುವೆ ಕಾಳಿ ನದಿಗೆ ಅಡ್ಡಲಾಗಿರುವಂಥ ಸೇತುವೆ. ಈ ಹಿಂದೆ ಪಕ್ಕದ ಗೋವಾದಿಂದ ಕರ್ನಾಟಕನ ಸಂಪರ್ಕಿಸಲು ಈ ಸೇತುವೆ ಅನುಕೂಲವಾಗ್ತಾ ಇತ್ತು. ಆದರೆ ಕಳೆದ ರಾತ್ರಿ ಸೇತುವೆ ಕುಸಿದಿರುವುದರಿಂದ ಎಲ್ಲರ ಆತಂಕವನ್ನು ಕೂಡ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ, ನೋಡ್ತಾ ಇರ್ಬೋದು. ಇದು ಕಳೆದ ರಾತ್ರಿ 12:15 ಸುಮಾರು 12:45 ಸುಮಾರಿಗೆ ಆದಂಥ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿ
ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಸಂಬಂಧಪಟ್ಟ ಪೊಲೀಸರು, ಅಗ್ನಿಶಾಮಕ ದಳದರು ಲಾರಿ ಚಾಲಕನನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಘಟನೆಯಿಂದ ಕಾರವಾರ ನಗರದ ಜನತೆ ಕೂಡ ಬೆಚ್ಚಿದ್ದಾರೆ. ಬೆಳಿಗ್ಗೆ ಈ ಸ್ಥಳಕ್ಕೆ ಬಂದು ನೋಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಕಾಳಿ ನದಿ ತೀರಕ್ಕೆ ಬಂದು ಈ ಒಂದು ಸೇತುವೆಯನ್ನು ನೋಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆತಂಕಗೊಂಡಿದ್ದಾರೆ. ಬಹಳ ಹಳೆಯದಾದ ಈ ಸೇತುವೆ ಕುಸಿದು ಬಿದ್ದಿರುವುದು ಜನರ ಭಯವನ್ನು ಕೂಡ ಹೆಚ್ಚು ಮಾಡಿದೆ. ಕಳೆದ IRB ಕಂಪನಿಯವರು ಕೂಡ ಕಳೆದ ಕೆಲವು ವರ್ಷಗಳಿಂದ ಇನ್ನೊಂದು ಹೊಸ ಸೇತುವೆಯನ್ನು ಮಾಡಿದ್ದಾರೆ. ಆ ಮಾರ್ಗದ ಮೂಲಕ ಏಕಮುಖ ಸಂಚಾರ ಕೂಡ ನಡೀತಾ ಇತ್ತು. IRB ಕಂಪನಿಯವರ ಒಂದು ತಪ್ಪು ನಿರ್ಧಾರದಿಂದಾಗಿ ಜನ ಪರದಾಡ್ತಾ ಇರುವಂಥದ್ದು. ಇದೀಗ ಸಾರ್ವಜನಿಕರ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಸೇತುವೆ ಕುಸಿದು ಬಿದ್ದಿದೆ ಸರ್, ಏನು ಹೇಳ್ತೀವಿ? ಸರ್, ನಿಜವಾಗಿಯೂ ಇದು ನಮ್ಮ ಕಾರವಾರಿಗರ ದೌರ್ಭಾಗ್ಯ. ಇಂಥ ಸನ್ನಿವೇಶವನ್ನು ನೋಡುವಂಥದ್ದು, ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು ಅವೈಜ್ಞಾನಿಕವಾದಂಥ ಒಂದು ನಿರ್ಮಾಣದ ಸ್ಥಿತಿ ಅಂತ ಹೇಳ್ಕೊಳ್ಬೋದು. ಅಥವಾ ಈಗಿನ ಈ ಮಾದರಿಯ ಒಂದು ಕಾಲದಲ್ಲಿ ಇಂತಹ ಸಂದರ್ಭವನ್ನು ನಮಗೆ ತಂದೊಡ್ಡುವಂಥದ್ದು ನಿಜವಾಗಿಯೂ ಸಾರ್ವಜನಿಕರ ಪರವಾಗಿ ನಾನು ಬಹಳ ಖೇದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಈಗ ಏಕಮುಖ ಸಂಚಾರ ಇತ್ತು. ಈಗ ಗೋವಾದಿಂದ ಆ ಕಡೆ ಸದಾಶಿವಡಗಿಂದ ಕಾರವಾರ ಬರುವವರು ಮಾತ್ರ ಬಳಸ್ತಿದ್ರು. ಹಿಂದೆ ಕೂಡ ಹಲವು ಬಾರಿ ಶಿಥಿಲಾವಸ್ಥೆಯಲ್ಲಿ ಜನ ಕೂಡ ದೂರು ನೀಡಿದ್ರು. ಆದರೂ ಕೂಡ ಕ್ರಮ ಕೈಗೊಂಡಿರಲಿಲ್ಲ. ಈಗ ಏಕಾಏಕಿ ಬಿದ್ದಿದೆ ಸರ್. ಮತ್ತೆ ಏನಾಗಬಹುದು? ಯಾವ ರೀತಿ ಕ್ರಮ ಆಗಬೇಕಂತ? ಈಗ IRB ಮಾಡುವ ಕೆಲಸ ಬಹಳ ದುರಂತ ಆಗಿದೆ. ಈಗ ಕರಾವಳಿಯಲ್ಲಿ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ. ದೇವರ ಕೃಪೆಯಿಂದ ಈಗ ಆಗಿದ್ದ ರಾತ್ರಿ ಆಗಿದೆ. ಸುಮಾರು ಬೆಳಿಗ್ಗೆ ಆಗಿದ್ದರೆ ಬಹಳ ಕಷ್ಟ ಆಗುತ್ತಿತ್ತು. ಈಗ ನಮಗೆ ಬೇಕಾಗಿದ್ದಷ್ಟು ಗೋವಾ ಮತ್ತು ಕರ್ನಾಟಕದ ಬೌಂಡ್ರಿ ಇದೆ. ಜನರು ಇಲ್ಲಿಂದ 200-300 ಜನರು ನಮ್ಮ ವಿದ್ಯಾರ್ಥಿಗಳು ಅಥವಾ ಯಾವ್ದಾದ್ರು ಕೆಲಸಗಾರ ಹೋಗೋರು ಇರ್ತಾರೆ. ಅವ್ರ ಸಲುವಾಗಿ ಆದಷ್ಟು ಬೇಗನೆ ಯಾವುದೋ ಆಡಳಿತವನ್ನು ಬೇಗನೆ ನಮಗೆ ಬರುವ ದಾರಿಗೆ ಬರುವ ಮಾಡಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಹಳೆ ಸೇತುವೆ ಗುಣಮಟ್ಟ ಪರಿಶೀಲನೆಗೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಗುಣಮಟ್ಟ ಪರೀಕ್ಷೆಗೆ ಆದೇಶಿಸಿದ ಜಿಲ್ಲಾಧಿಕಾರಿಗಳು. IRB ನಿರ್ಮಾಣ ಮಾಡಿರುವಂತಹ ಸೇತುವೆ ಸ್ಥಳಕ್ಕೆ ಈಗಾಗಲೇ ಬಿಹಾರ ಬಳಿಕ ಕರ್ನಾಟಕದಲ್ಲೂ ಆಗಿರುವಂತಹ ಘಟನೆ ಇದು. ಈಗಾಗಲೇ DC ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಗುಣಮಟ್ಟ ಪರಿಶೀಲನೆಗೆ ಕೇವಲ 31 ವರ್ಷ ಆಯಿತು. ಸ್ವಾತಂತ್ರ್ಯಕ್ಕಿಂತ ಹಿಂದೆ ಬ್ರಿಟಿಷ್ನವರು ಕಟ್ಟಿರುವಂಥ ಸೇತುವೆ ಇನ್ನೂ ಕೂಡ ಹಾಗೇ ಇದೆ. ಹಾಗಾದ್ರೆ ಕೇವಲ 31 ವರ್ಷ ಸೇತುವೆ ಹೀಗಾಯ್ತಾ? ಏನಾಯಿತು ಹಾಗಾದ್ರೆ? ಸಮಸ್ಯೆ ಏನು? ಇವೆಲ್ಲ ಕುರಿತಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. IRB ನಿರ್ಮಾಣದ ಸೇತುವೆ ಹೇಗೆ ಕುಸಿತು, ಏನಾಯಿತು, ಗುಣಮಟ್ಟ ಪರಿಶೀಲನೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಹಾಗಾದ್ರೆ ಈ ಘಟನೆ ಏನಾಯಿತು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡ್ಬೋದು. ಇದು ಕಾಳಿ ಸೇತುವೆ. ಇದು ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಇದು ಈ ಘಟನೆಯಲ್ಲಿ ಒಂದು ಟ್ರಕ್ಕು ಕೆಳಗಡೆ ಬಿದ್ದಿದೆ. ರಾತ್ರಿ ಚಲಿಸ್ತಾ ಹೋಗ್ತಾ ಇರುವಂತಹ ಟ್ರಕ್ಕು ಕೆಳಗಡೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಡ್ರೈವರ್ ಏನ್ ಮಾಡ್ದ ಅಂತ ಹೇಳಿದ್ರೆ ಆ ಗ್ಲಾಸನ್ನ ಒಡೆದ್ಬಿಟ್ಟು ಆ ಮೇಲ್ಗಡೆ ಬಂದವನೇ. ಅದಾದ ತಕ್ಷಣ ಕಾಪಾಡಿ ಅಂತ ಕೇಳ್ಕೊಂಡ. ಅದ್ರ ಕೂಡಲೇ ಸಂಚಾರಿ ಪೊಲೀಸರು ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆತನನ್ನ ರಕ್ಷಣೆ ಮಾಡಿದ್ದಾರೆ. ಇದು ಇವತ್ತು ಬೆಳಗಿನ ದೃಶ್ಯ ಇದು ನೀವು ನೋಡ್ತಾ ಇರ್ಬೋದು. ಅದೇ ಹಳೆ ಸೇತುವೆ ಮೇಲೆ ಮತ್ತೆ ಇಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ರೆ ಈ ಎಂತ ಮೂರ್ಖರಂತೆ ಗೊತ್ತಾಗ್ತಿಲ್ಲ ಈ ಜನಗಳು. ಮತ್ತೆ ಏನಾದ್ರೂ ಆದ್ರೆ ಯಾರು ಹೊಣೆ? ಹಾಗಾದ್ರೆ ಆತನ ಯಾರು ರಕ್ಷಣೆ ಮಾಡೋಕ್ ಬರಬೇಕು? ನೋಡಿ, ಇದು ಕೂಡ ಗಮನಿಸ್ತಾ ಇರ್ಬೋದು. ಈ ಸೇತುವೆ ಬಿದ್ದಿರುವಂತ ದೃಶ್ಯ ಇದು ಕಂಪ್ಲೀಟ್ ಆಗಿ. ನೋಡಿ, ಇಲ್ಲೊಬ್ರು ಯಾರೋ ನಾಗರಿಕರು ನೋಡ್ತಾ ಇದ್ದಾರೆ. ಸಂದರ್ಭದಲ್ಲೂ ಕೂಡ ಇನ್ನು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಇದು ಕಾಳಿ ನದುವೆ 1986ರ ಸೇತುವೆ. ಇದು ಕೇವಲ 31 ವರ್ಷ ಆಯಿತು. ಹಾಗಾದ್ರೆ ಇದರ ಗುಣಮಟ್ಟ ಯಾವ ರೀತಿಯಾಗಿದೆ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈಗ DC ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಗುಣಮಟ್ಟ ಯಾವ ರೀತಿಯಾಗಿದೆ ಪರಿಶೀಲನೆ ನಡೆಸಬೇಕು ಅಂತ. ಹಾಗಾದ್ರೆ ಈ ಕಾಳಿ ನದಿ ಸೇತುವೆ ಮುಂಚೆ ಯಾವ ರೀತಿಯಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಈ ಕಾಳಿ ನದಿ ಸೇತುವೆ ಮುಂಚೆ ಯಾವ ರೀತಿಯಾಗಿದೆ ನೋಡಿ. ಕಂಪ್ಲೀಟ್ ಆಗಿ ಈ ಉದ್ದವಾಗಿರುವಂಥ ಸೇತುವೆ ಇದು. ಯಾಕಂತ ಹೇಳಿ ಇನ್ನೊಂದು ಕೂಡ ಆಚೆ ಕಡೆ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ತಾತ್ಕಾಲಿಕವಾಗಿ ಅಲ್ಲಿ ಈಗ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸೇತುವೆ ಮುರಿದು ಬಿದ್ದಿದೆ. ಆ ಕಾರಣದಿಂದ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಇನ್ನೊಂದು ಮಾರ್ಗವನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಈಗ ಆಗ್ತಾ ಇರುವಂಥದ್ದು, ಇನ್ನು ಕೂಡ ರೆಡಿ ಆಗಿಲ್ಲ. ಸೊ ಈ ಮಾರ್ಗದಿಂದ ಇನ್ನೊಂದು ಕೂಡ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾವು ಕಂಪ್ಲೀಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಆದ್ರೆ ಒಂದು ಮಾತ್ರ ವೆರಿ ಡೇಂಜರ್ ಇಲ್ಲಿ. ಯಾಕಂತ ಹೇಳಿದ್ರೆ ರಾತ್ರಿ ಸಂಚರಿಸ್ತಾ ಇರುವಂತಹ ಗಾಡಿಗಳು ಏನಾದ್ರೂ ಒಳಗಡೆ ಬಿದ್ದಿದ್ರೆ
ಗೊತ್ತಾಗಲ್ಲ. ಸೊ ಅಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಟ್ರಕ್ ಮಾತ್ರ ಹೋಗ್ತಾ ಇರೋದಿಲ್ಲ. ಸಾಮಾನ್ಯವಾಗಿ NH ಇದು ರಾತ್ರಿ ಎಲ್ಲರೂ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕಾರು, ಬೈಕು ಅಥವಾ ಬೇರೆ ವಾಹನಗಳಿದ್ರು ಗೊತ್ತಾಗಲ್ಲ. ಆದರೆ ಅದೃಷ್ಟವಶಾತ್ ಈ ಸಂದರ್ಭದಲ್ಲಿ ಟ್ರಕ್ ಕೆಳಗಡೆ ಬಿದ್ದದ್ದು ಗೊತ್ತಾಯಿತು. ಪಾಪ ಟ್ರಕ್ ಡ್ರೈವರ್, ಟ್ರಕ್ ದೊಡ್ಡದಾಗಿರುತ್ತೆ, ಕಾರಣ ಅದು ದೊಡ್ಡ ಟ್ರಕ್ ಆಗ ಕಾರಣ ಆತ ಮುಂಭಾಗದಲ್ಲಿ ಗ್ಲಾಸನ್ನು ಹೊಡ್ಕೊಂಡು ಹೊರಗಡೆ ಬಂದ. ಆ ಸಂದರ್ಭದಲ್ಲಿ ಕೂಗಾಡ್ದ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರು ನೋಡಿದ್ರು. ಇಮಿಡಿಯೇಟ್ ಆಗಿ ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನು ಕೂಡ ಕರೆಸಿ ಆತನನ್ನು ರಕ್ಷಣೆ ಮಾಡಿದ್ದಾರೆ. ಉತ್ತರ ಕನ್ನಡದಲ್ಲಿ ರಾತ್ರೋರಾತ್ರಿ ಕುಸಿದ ಸೇತುವೆ ಇದು. ಗೋವಾದಿಂದ ಹುಬ್ಬಳ್ಳಿ ಮಾರ್ಗದಲ್ಲಿ ಈಗ ಬದಲಾವಣೆ ಮಾಡಲಾಗಿದೆ. 40 ವರ್ಷ ಹಳೆ ಸೇತುವೆಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಕೂಡ ಹೇರಲಾಗಿದೆ. ತಾತ್ಕಾಲಿಕವಾಗಿ ದ್ವಿಚಕ್ರ ವಾಹನಗಳಿಗಷ್ಟೇ ಈಗ ಅನುಮತಿಯನ್ನ ಕೊಡಲಾಗಿದೆ. ಕಾರವಾರದ ಕೋಡಿಭಾಗ ಸಮೀಪದ ಹಳೆ ಸೇತುವೆ ಕುಸಿತಗೊಂಡ ಪರಿಣಾಮ ಈ ರೀತಿಯಾಗಿ ಸಂಕಷ್ಟಕ್ಕೆ ಈಗ ವಾಹನ ಚಾಲಕರು ಸಿಲುಕಿದ್ದಾರೆ. ಗೋವಾದಿಂದ ಹುಬ್ಬಳ್ಳಿ ಮಾರ್ಗದಲ್ಲಿ ಈಗ ಬದಲಾವಣೆಯನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ NH ಇದು. ಆ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಈ ಹೆವಿ ವೆಹಿಕಲ್ಗಳಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಕೇವಲ ಒಂದು ಟೂ ವೀಲರ್ ವೆಹಿಕಲ್ಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು ಮುಂಚೆ ಯಾವ ರೀತಿಯಾಗಿತ್ತು, ಇವತ್ತು ಹೇಗಾಗಿದೆ, ನಿನ್ನೆ ರಾತ್ರಿ ಯಾವ ರೀತಿಯಾಗಿ ಕುಸಿತಗೊಂಡಿದೆ, ಆ ಎಲ್ಲ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಈ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಸೇತುವೆಗಳನ್ನು ಕಟ್ತಾ ಇದ್ರು, ಅದು ಇನ್ನೂ ಕೂಡ ಇದೆ. ಆದರೆ ಈ ಸೇತುವೆಗಳಿಗೆ ಏನಾಯ್ತು, ಹಾಗಾದ್ರೆ ಗುಣಮಟ್ಟ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ DC ಆದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದೇನಾದರೂ ಕುಸಿತದ ಸಂದರ್ಭದಲ್ಲಿ ಯಾರಾದರೂ ಸಿಲುಕಿದ್ರ ಒಳಗಡೆ ಬೇರೆ ಗಾಡಿ ಏನಾದರೂ ಇದೆಯಾ, ಕಾರೋ ಬೈಕೋ ಏನಾದರೂ ಹೋಗ್ತಾ ಇರೋ ಸಂದರ್ಭದಲ್ಲಿ ಏನಾದರೂ ಕುಸಿದು ಬಿದ್ದಿದೆಯಾ, ಅದನ್ನು ಕೂಡ ಪೊಲೀಸ್ನವರು ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಎನ್ನುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಇದು ಕಾಳಿ ನದಿ ಸೇತುವೆ ಕಟ್ಟಿರುವಂತಹ ದೃಶ್ಯ. ಕಂಪ್ಲೀಟ್ ಆಗಿ ನೀವು 3 ದೃಶ್ಯವನ್ನ ನೋಡ್ತಾ ಇದ್ರೆ, ಏಕಾಏಕಿ ಕುಸಿದ ಸೇತುವೆ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ವಿ. ದೊಡ್ಡ ಸೇತುವೆ ಇದು. ಸೇತುವೆ ಕುಸಿದು ನದಿಗೆ ಬಿದ್ದಿರುವಂತಹ ದೃಶ್ಯ ಇದು. ಜೊತೆಗೆ ಕಾಳಿ ಸೇತುವೆ ಕುಸಿತಕ್ಕೂ ಮುನ್ನ ಯಾವ ರೀತಿಯಾಗಿದೆ, ಕಂಪ್ಲೀಟ್ 2 ಸೇತುವೆ ಇದೆ, ಆಚೆಗೊಂದು ಈಚೆಗೆ ಒಂದು. ತಾತ್ಕಾಲಿಕವಾಗಿ ಈಗ ಅದರಲ್ಲಿ ಹೋಗುವಂತ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಸೇತುವೆ ಕುಸಿತದ ನಂತರ ಯಾವ ರೀತಿಯಾಗಿದೆ, ಇವತ್ತು ಬೆಳಗಿನ ದೃಶ್ಯ ಅದು. ಈಗ ನಂತರ ಯಾವ ರೀತಿಯಾಗಿದೆ ಅದನ್ನು ಕೂಡ ನೀವು ಟಿವಿಯ ಎಡಬದಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಬನ್ನಿ ಹಾಗಾದ್ರೆ ಸದ್ಯ ಯಾವ ರೀತಿಯಾಗಿದೆ ಅಲ್ಲಿ ಸ್ಥಿತಿಗತಿ, ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿರುವ ಕಾಳಿ ಸೇತುವೆ, ಕಾಳಿ ನದಿಗೆ ಅಡ್ಡಲಾಗಿರುವಂಥ ಸೇತುವೆ. ಈ ಹಿಂದೆ ಪಕ್ಕದ ಗೋವಾದಿಂದ ಕರ್ನಾಟಕನ ಸಂಪರ್ಕಿಸಲು ಈ ಸೇತುವೆ ಅನುಕೂಲವಾಗ್ತಾ ಇತ್ತು. ಆದರೆ ಕಳೆದ ರಾತ್ರಿ ಸೇತುವೆ ಕುಸಿದಿರುವುದರಿಂದ ಎಲ್ಲರ ಆತಂಕವನ್ನು ಕೂಡ ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ, ನೋಡ್ತಾ ಇರ್ಬೋದು. ಇದು ಕಳೆದ ರಾತ್ರಿ 12:15ರಿಂದ ಸುಮಾರು 12:45 ಸುಮಾರಿಗೆ ಆದಂಥ ಒಂದು ಘಟನೆ ಅಂತ ಹೇಳ್ಬೋದು. ಸೇತುವೆ ಮೇಲ್ಭಾಗದ ಒಂದು ಸ್ಲ್ಯಾಬ್ಗಳು ಕೂಡ 3 ಭಾಗದಲ್ಲಿ ಪಿಲ್ಲರ್ನಿಂದ ಕೆಳಕ್ಕೆ ಜಾರಿ ಬಂದಿದೆ. ಈ ಅವಘಡದಲ್ಲಿ ಸಂಬಂಧಪಟ್ಟ ಲಾರಿಯೊಂದು ಕೆಳಕ್ಕೆ ಬಿದ್ದಿದೆ. ಅದರ ಜೊತೆಗೆ ಮತ್ತು ಇನ್ನೆಷ್ಟು ವಾಹನಗಳು ಸಿಲುಕಿದೆ ಎಂಬ ಮಾಹಿತಿ ಕೂಡ ಇಂದುವರೆಗೆ ಕೂಡ ಲಭ್ಯವಾಗಿಲ್ಲ. ಸಂಬಂಧಪಟ್ಟ ಪೊಲೀಸರು, ಅಗ್ನಿಶಾಮಕ ದಳದರು ಲಾರಿ ಚಾಲಕನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಘಟನೆಯಿಂದ ಕಾರವಾರ ನಗರದ ಜನತೆ ಕೂಡ ಬೆಚ್ಚಿದ್ದಾರೆ. ಬೆಳಿಗ್ಗೆ ಈ ಸ್ಥಳಕ್ಕೆ ಬಂದು ನೋಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ನಾಗರಿಕರು ಕೂಡ ಕಾಳಿ ನದಿ ತೀರಕ್ಕೆ ಬಂದು ಈ ಒಂದು ಸೇತುವೆಯನ್ನ ನೋಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆತಂಕಗೊಂಡಿದ್ದಾರೆ. ಬಹಳ ಹಳೆಯದಾದ ಈ ಸೇತುವೆ ಕುಸಿದು ಬಿದ್ದಿರುವುದು ಜನರ ಭಯವನ್ನು ಕೂಡ ಹೆಚ್ಚು ಮಾಡಿದೆ. ಕಳೆದ IRB ಕಂಪನಿಯವರು ಕೂಡ ಕಳೆದ ಕೆಲವು ವರ್ಷಗಳಿಂದ ಇನ್ನೊಂದು ಹೊಸ ಸೇತುವೆಯನ್ನು ಮಾಡಿದ್ದಾರೆ. ಆ ಮಾರ್ಗದ ಮೂಲಕ ಏಕಮುಖ ಸಂಚಾರ ಕೂಡ ನಡೀತಾ ಇತ್ತು. IRB ಕಂಪನಿಯವರ ಒಂದು ತಪ್ಪು ನಿರ್ಧಾರದಿಂದಾಗಿ ಜನ ಪರದಾಡ್ತಾ ಇರುವಂಥದ್ದು. ಇದೀಗ ಸಾರ್ವಜನಿಕರ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸರ್, ಈಗ ಸೇತುವೆ ಕುಸಿದು ಬಿದ್ದಿದೆ ಸರ್, ಏನು ಹೇಳ್ತೀವಿ? ಸರ್, ನಿಜವಾಗಿಯೂ ಇದು ನಮ್ಮ ಕಾರವಾರಿಗರ ದೌರ್ಭಾಗ್ಯ ಇಂಥ ಸನ್ನಿವೇಶವನ್ನು ನೋಡುವಂಥದ್ದು. ಈ ಒಂದು ಗೋವಾಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಕುಸಿದು ಬಿದ್ದ ಸ್ಥಿತಿ ನೋಡಿದ್ರೆ ಇದು